ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಗಜೇಂದ್ರಗಡದಲ್ಲಿ ಭವ್ಯ ಸ್ವಾಗತ, ಸಕಲ ಸಿದ್ಧತೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಗಜೇಂದ್ರಗಡದಲ್ಲಿ ಭವ್ಯ ಸ್ವಾಗತಕ್ಕೆ ಸಕಲ ಸಿದ್ಧತೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಬಾಗಮಾರ ಸೇವಾ ಸಮಿತಿ ಹಾಗೂ ಭಗವಾನ್ ಮಹಾವೀರ ಜೈನ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಪಿಜಿ ಸೆಂಟರ್ ವತಿಯಿಂದ ಆಯೋಜನೆ ಮಾಡಿರುವ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಮಾನ್ಯ ಶ್ರೀ ಥಾವರ್ ಚಂದ್ ಜಿ ಗೆಹ್ಲೋಟ್ ಅವರು ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಗುರುವಾರ ಜುಲೈ 23, 2026ರಂದು ಬೆಳಗ್ಗೆ 11 ಗಂಟೆಗೆ ಗಜೇಂದ್ರಗಡದ ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಭಾಗವಹಿಸಿ ಘಟಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಬಾಗಮಾರ ಸೇವಾ ಸಮಿತಿ ಹಾಗೂ ಭಗವಾನ್ ಮಹಾವೀರ ಜೈನ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಪಿಜಿ ಸೆಂಟರ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಬಾಗ್ಮಾರ್ ಅವರು ಸಂಸ್ಥೆಯ ಪರವಾಗಿ ಹಾಗೂ ಗಜೇಂದ್ರಗಡದ ಸಮಸ್ತ ನಾಗರಿಕರ ಪರವಾಗಿ ಗೌರವಾನ್ವಿತ ರಾಜ್ಯಪಾಲರಿಗೆ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ನಾಳೆ ದಿನಾಂಕ 23ರಂದು ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಗಜೇಂದ್ರಗಡ ಒಂದು ಘಟಿಕೋತ್ಸವ ಕಾರ್ಯಕ್ರಮ, ಕಾನ್ವೊಕೇಶನ್ ಕಾರ್ಯಕ್ರಮ ಅಂತೀವಿ ಅದಕ್ಕೆ. ಆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಘನವ್ಯಕ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಜಿ ಗೆಹ್ಲೋಟ್ ರವರು ಈ ಸರ್ಟಿಫಿಕೇಟ್ ವಿತರಣೆ ಡಾಕ್ಟರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಅದೇ ರೀತಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಜಿತ್ ಕುಮಾರ್ ಬಾಗ್ಮಾರ್ ಅವರು ಕೂಡ ತಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಗಜೇಂದ್ರಗಡದ ನಾಗರಿಕರ ಪರವಾಗಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಜಿ ಗೆಹ್ಲೋಟ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರಿದ್ದಾರೆ. ರಾಜ್ಯಪಾಲರಾದ ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಗಜೇಂದ್ರಗಡಕ್ಕೆ ಆಗಮಿಸುತ್ತಿದ್ದ ವಿಷಯಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಗಜೇಂದ್ರಗಡದ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಗಣ್ಯರು, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಸ್ಥೆಯ ಆಡಳಿತ ಮಂಡಳಿ ಮನವಿ ಮಾಡಿದೆ. ಬ್ಯೂರೋ ರಿಪೋರ್ಟ್ ಮಹೇಶ್ ಕೌಡ್ಕಿ, ಎನ್ಕೆಎಸ್ ಟಿವಿ4 ಗಜೇಂದ್ರಗಡ. ಬಹಳ ಸಂತೋಷದ ವಿಷಯವೇನೆಂದರೆ ಅವರು ಹೆಚ್ಚಾಗಿ ವಿಶ್ವವಿದ್ಯಾಲಯದ ಚಾನ್ಸಲರ್, ಅವರು ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಕಾನ್ವೊಕೇಶನ್ ಹೋಗ್ತಾರೆ ಅವರು. ಆದರೆ ನಾವು ಬಹಳ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸಣ್ಣ ಒಂದು ಪುರಸಭೆಗೆ ಅವರು ಒಪ್ಪಿಗೆ ಕೊಟ್ಟು ಇವತ್ತು ನಮ್ಮ ಗಜೇಂದ್ರಗಡಕ್ಕೆ ನಾಳೆ ಆಗಮಿಸುತ್ತಿರುವುದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಅದರಲ್ಲಿಯೂ ವಿಶೇಷವಾಗಿ ಆಯುರ್ವೇದದ ಬಗ್ಗೆ ಬಹಳ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಅವರು ಸಾಮಾಜಿಕವಾಗಿ ಮೊದಲಿನಿಂದನೂ ಒಂದು ಸಾಮಾನ್ಯ ಜನರ ಜೊತೆ ಬೆರೆತು ಬಂದವರು. ಅವರು ಜನ್ಮ ಅಂದ್ರೆ ಒಂದು ಮನೆ ಝೋಪಡಪಟ್ಟಿಯಲ್ಲಿ ಆದಂಥ ಪರಿಸ್ಥಿತಿ ಒಳಗೆ ಇದ್ದವರು ಕಷ್ಟಪಟ್ಟು ಇವತ್ತು ರಾಜ ದರ್ಬಾರದಲ್ಲಿ ರಾಜ ಮಹಾರಾಜ ಇರ್ತಕ್ಕಂಥ ಸ್ಥಾನದೊಳಗೆ ರಾಜ್ಯಪಾಲರಾಗಿ ಇವತ್ತು ಅವರು ಸೇವೆ ಸಲ್ಲಿಸಿದ್ದಾರೆ. ನಮಗೆ ಬಹಳ ಹೆಮ್ಮೆ, ನಮ್ಮ ಕಾಲೇಜಿಗೆ, ನಮ್ಮ ನಗರಕ್ಕೆ ರಾಜ್ಯಪಾಲರು ಆಗಮಿಸಿ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವುದು ನಮಗೆ ಸುವರ್ಣಾಕ್ಷರದಲ್ಲಿ ಬರೆದಂಥ ಇದು ಕೆಲಸ ಅಂತ ನಾನು ಹೇಳಿಕೆ ಹೆಮ್ಮೆ ಪಡ್ತೇನೆ. ವಿದ್ಯಾರ್ಥಿಗಳು ಸಹಿತ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅಗ್ನಿ ಉತ್ಸುಕರಾಗಿದ್ದಾರೆ. ಅವರ ಅಮೃತ ಹಸ್ತದಿಂದ ನಾವು ತಗೊಂಡ್ರೆ ಬಹಳ ನಮಗೆ ಸಂತೋಷ, ಹೆಮ್ಮೆ ಅಂತ ಅವರು ಇವತ್ತು ಎಲ್ಲ ಮ್ಯಾಕ್ಸಿಮಮ್ ಆ ಸರ್ಟಿಫಿಕೇಟ್ ತಗೊಂತ ವೈದ್ಯರಾದವರು ಅವರೆಲ್ಲ ಈಗ ಇವತ್ತು ಸಾಯಂಕಾಲ ಆಗಮಿಸ್ತಾರೆ. ಇನ್ನು ನಿಜವಾಗಿ ಇದಾದ ನಂತರ ಸಾಯಂಕಾಲ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಗ್ಯಾದರಿಂಗ್ ಅಂತೀವಿ ನಾವು, ಅದು ಸಹಿತ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆ ಪ್ರಾರಂಭ ಆಗುತ್ತೆ. ಇದು ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಅದಕ್ಕೆ ಈ ನಮ್ಮ ಗ್ರಾಮಕ್ಕೆ ಆಗಮಿಸುತ್ತಿರುವ ಇವರ ವ್ಯವಸ್ಥೆಗಾಗಿ ಈಗಾಗಲೇ ಸಿದ್ಧತೆ, ವಾಟರ್ ಪ್ರೂಫ್ ಟೆಂಟನ್ನು ಹಾಕಿಸಿದ್ದೇವೆ. ಎಲ್ಲ ರೀತಿಯಿಂದ ವ್ಯವಸ್ಥೆ ಒಳಗೆ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ನಡೆದಿದೆ. LED ಆಗಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಇದಕ್ಕೆ DC ಅವರು, SP ಅವರು ಸರ್ಕಾರದಿಂದ ಬಹಳ ಸೂಕ್ಷ್ಮವಾಗಿ ಬಂದು ಆಗಮಿಸಿ ನಿನ್ನೆ ಮೊನ್ನೆ 2-3 ದಿವಸದಿಂದ ಅದರ ವ್ಯವಸ್ಥೆ, ನಗರದ ಸ್ವಚ್ಛತೆಗಾಗಿ ಅವರು ಬಹಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ನಾವು ನಮ್ಮ ಕಾಲೇಜು ವತಿಯಿಂದ ತುಂಬ ಧನ್ಯವಾದ ಸಲ್ಲಿಸುತ್ತಾ ತಾವು ಸಹ ನಾಳೆ ಆಗಮಿಸಿ ಈ ಕಾರ್ಯಕ್ರಮ ಪಾಲ್ಗೊಂಡು ಇದರ ಬಗ್ಗೆ ತಾವು
ಪ್ರಚಾರ ಮಾಡಬೇಕೆಂದು ವಿನಂತಿಸುತ್ತೇನೆ. ಸರ್, ಅಲ್ಲಿ ಏನೇನು ಸಿದ್ಧತೆಗಳು ನಡೆದವು ಸರ್? ಇವತ್ತು ಸಾಹೇಬರು ಒಂದು ಮುಂಜಾಗ್ರತೆಗಳು ಏನೇನು ನಡೆದಿದ್ದು? ಮುಂಜಾಗ್ರತೆ ಏನೇನು ನಡೆದಿದ್ದು ಸರ್? ಮುಂಜಾಗ್ರತೆ ಅಂದ್ರೆ ಅವರು ಇಲ್ಲಿ ಯಾವುದೇ ರೀತಿಯಿಂದ ಪಬ್ಲಿಕ್ ಫಂಕ್ಷನ್ ಅಲ್ಲ, ಇದು ಕಾಲೇಜಿನ ಫಂಕ್ಷನ್. ಅದರಲ್ಲಿಯೂ ಸಾಹೇಬ್ರ ಕಾರ್ಯಕ್ರಮಕ್ಕೆ ಎಷ್ಟು ಗಂಟೆ ಬರ್ತಾರೆ ಸರ್? ಅವ್ರು 11 ಗಂಟೆ. ಯಾವ ಮಾರ್ಗವಾಗಿ ಬರ್ತಾರೆ ಸರ್? ಅವರು ಏರ್ಪೋರ್ಟ್ ನಿಂದ ಸ್ಪೆಷಲ್ ಫ್ಲೈಟ್ ತಗೊಂಡು ಬೆಂಗಳೂರಿಂದ ಹುಬ್ಳಿ ಬಂದು, ಹುಬ್ಳಿಯಿಂದ ಡೈರೆಕ್ಟ್ಲಿ ಬೈ ರೋಡ್ ಗದಗ್, ನರೇಗಲ್, ಗಜೇರಡಕ್ಕೆ ಬಂದು ಇಲ್ಲಿಂದ ಸೀದಾ IB ಹೋಗಿ IB ಇಂದ ಒಂದು 10 ನಿಮಿಷ ಅಲ್ಲಿ ಇದ್ದು ಅಲ್ಲಿಂದ ಸೀದಾ ಫಂಕ್ಷನ್ ಬರ್ತಾರೆ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಗೆ ಬರ್ತಾರೆ ಅವರು. ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗಿಯಾಗಬೇಕಂತ ನಿಮ್ಗೆ ಏನಾದ್ರು? ಅಲ್ಲ, ಹಾಂಗ ಪ್ರಕಾರ 650 ಜನ ಆಗ್ತಾರೆ. ಆದರೆ ನಮ್ಮ ಮೇನ್ ಹೊರಗಡೆ ಇದ್ದಂತ ಕಾರ್ಯಕ್ರಮದಲ್ಲಿ 400ಕ್ಕಿಂತ ಹೆಚ್ಚು ಅಲ್ಲಿ ನಾವು ಅವಕಾಶ ಮಾಡಿ ಕೊಡಂಗಿಲ್ಲ. ಹೆಚ್ಚಿನ ನಮ್ಮ ಈ ಸದ್ಯ ಕಾಲೇಜಲ್ಲಿ ಡಾಕ್ಟರ್ ಆಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ TTD ಕಲ್ಯಾಣ ಮಂಟಪದಲ್ಲಿ ಅವರಿಗೆ ವ್ಯವಸ್ಥೆ ಮಾಡೋದ್ರಿಂದ LED ಸಹಿತ ಅಲ್ಲಿ ಡೈರೆಕ್ಟ್ ಲೈವ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಇಲ್ಲಿ ಗಣ್ಯ ವ್ಯಕ್ತಿಗಳೇನಾದ್ರು ಈ ಕಾರ್ಯಕ್ರಮಕ್ಕೆ ಮತ್ತೆ ಬೇರೆ ಇಲ್ಲಿ ಇದು ಅವರ ಒಂದು ಇದ್ದಾಗ ಮತ್ ನಾವು ಯಾರಿಗೂ ಆಮಂತ್ರಣ ಮಾಡತಕ್ಕಂತ ವಿಚಾರ ಬರಲಿಲ್ಲ. ಮತ್ತು ಈ ರಾಜಕೀಯದೊಳಗ ಚಟುವಟಿಕೆ ಈಗ ಮಂತ್ರಿ ಸ್ಥಾನ ಆ ಸ್ಥಾನ ಅಂತ್ಕೊಂಡು ಎಲ್ಲರೂ ದಿಲ್ಲಿಯಲ್ಲಿ ಇರ್ತಕ್ಕಂತ ಒಂದು ಇದು ಸಂದರ್ಭ. ಅದಕ್ಕಾಗಿ ನಾವು ಯಾರಿಗೆ ಯಾವುದೇ ರೀತಿ, ಮತ್ತು ಅವರು ಪಕ್ಷಾತೀತ ಇದ್ದಂತ ವ್ಯಕ್ತಿಗಳು, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲ ರಾಜಕೀಯ ಪಕ್ಷ ಸೇರಿಕೊಂಡವರೇ ರಾಜ್ಯಪಾಲ. ಅದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸಿದೆ ಅವರು ಬರತಕ್ಕಂತ ಕಾರ್ಯ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಸ್ಥೆಯ ಸದಸ್ಯರು, ನಿಮ್ಮ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ, ನಿಮ್ಮ ವಿದ್ಯಾರ್ಥಿಗಳು ಮಾತ್ರ ಮತ್ತು ಲೋಕಲ್ದಲ್ಲಿ ಎಷ್ಟು ಜನ ಇಲ್ಲಿ ಒಂದು 80ರಿಂದ 100 ಜನ ಆಗಮಿಸ್ತಾರೆ ಸರ್. ಓಕೆ ಸರ್, ಮತ್ತೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಪ್ರಾಂಶುಪಾಲ, ನಿಮ್ ಹೆಮ್ಮೆ ವಿಷಯ, ಗಜೇಂದ್ರಕ್ಕೆ ಬರ್ತಾರ ಬಹಳ ಸಂತೋಷದ ವಿಷಯ. ನಿಜವಾಗಿ ನಮಗ ಇಂಥ ಸಂತೋಷ ಅಂದ್ರ ಇಂಥ ಸ್ಥಳ ಎಂದೂ ಬರಂಗಿಲ್ಲ. ಅಲ್ಲ, ಹೆಚ್ಚಾಗಿ ಅಂದ್ರೆ ದೊಡ್ಡ ಪ್ರಮಾಣ ಯಾವ ಇದ್ರ ಬರ್ತಾರ, ರಾಜಕೀಯ ಸಭೆಗೆ ಬರೋರಲ್ಲ. ಆದ್ರೆ ಕಾಲೇಜ್ ಮತ್ತೆ ಅವು ಕಾಲೇಜೆಲ್ಲ ಅವ್ರ ಅಂಡರ್ನೇ ಬರ್ತಾವೆ. ಈ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಂತ ಬೆಂಗಳೂರು, ಅದರದೆಲ್ಲ ಮೇನ್ ಬಾಸ್ ಅವರೇ. ಟೋಟಲ್ ರಾಜ್ಯದಲ್ಲಿ 45 ವಿಶ್ವವಿದ್ಯಾಲಯದ ಮುಖ್ಯ ಅಂದ್ರೆ ರಾಜ್ಯಪಾಲರು. ರಾಜ್ಯದ 45 ವಿಶ್ವವಿದ್ಯಾಲಯ, ಕರ್ನಾಟಕ ಯೂನಿವರ್ಸಿಟಿ, ಗ್ರಾಮೀಣ ಯೂನಿವರ್ಸಿಟಿ, ಗದಗು, ಇಂಥವೆಲ್ಲ ರಾಜ್ಯಗಳು ಎಲ್ಲ ಅವ್ರ ಅಂಡರ್ನೇ ಬರ್ತಾವ. ಈಗ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಂಡರ್ನೇ ಬರೋದ್ರಿಂದ ಅವರು ಒಂದು ಸಂಬಂಧಪಟ್ಟವ್ರಂತ ನಾವು ವಿನಂತಿ ಮಾಡ್ಕೊಂಡೆ ಸ್ವೀಕಾರ ಮಾಡಿದ್ರು. ಇನ್ನೊಂದು ನಮ್ಗೆ ಖುಷಿ ವಿಚಾರ ಏನಂತಂದ್ರೆ, ನೀವು 2ನೇ ಸಾರಿ ನಿಮಗೂ ಮತ್ತು ರಾಜ್ಯಪಾಲರಿಗೆ ಅವಿನಾಭಾವ ಸಂಬಂಧ ಇದೆ ಅಂತ ನಮ್ಗೆ ಅನಿಸ್ತದೆ ಸರ್. ಸಂಬಂಧ ಇದೆ, ಆದ್ರೆ ಈ ಕಾರ್ಯಕ್ರಮ ಸಡನ್ಲಿ ಬಂದ್ರು. ಅವರು ಸಡನ್ಲಿ ಬಂದು 1 ಅವರ್ ಮನೆಯಲ್ಲಿ ಇದ್ರು. ಅವರು ಬಹಳ ಸರಳ ಸಜ್ಜನ ವ್ಯಕ್ತಿ. ಅಂತ ವ್ಯಕ್ತಿ ಬಹುತೇಕ ಅವ್ರದ್ದು ಇತಿಹಾಸ ನಾವು ಇಂಟ್ರೊಡಕ್ಷನ್ ಮಾಡ್ತೀವಿ ನಾಳೆ. ಅವ್ರ ಹಿಸ್ಟ್ರಿ ಅದು 4-5 ನಿಮಿಷ ಅಂತ ಕೊಟ್ಟಾರ. ಅವಾಗ ಗೊತ್ತಾಗ್ತ ಅವ್ರು ಯಾವ ರೀತಿಯಿಂದ ಮೇಲೆ ಬಂದ್ರು, ಏನ್ ಪರಿಸ್ಥಿತಿ ಅವ್ರದ್ದೆಲ್ಲ ವಿಷಯ ಗೊತ್ತು. ಬಹಳ ಕಠಿಣ ಪರಿಸ್ಥಿತಿಯಿಂದ ಮೇಲೆ ಬಂದವರು. ಅವರ ಸೇವೆ ಮನಗಂಡು ಕೇಂದ್ರ ಸಚಿವರಿದ್ದಾಗ ಅಲ್ಲಿಂದ ಪ್ರಧಾನಮಂತ್ರಿಗಳು ರಾಜ್ಯಪಾಲರಾಗಿ ಮಾಡಿದ್ರು ಅವರಿಗೆ. ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇರುತ್ತೆ ಸರ್? ಲೋಕಲ್ ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇರುತ್ತೆ ಸರ್? ಫುಲ್ ಬಂದೋಬಸ್ತ್ ಇದೆ. ಯಾಕಂದ್ರ ಎಲ್ಲ ನಾವೇನ್ ಹೇಳಿಲ್ಲ, ಅವ್ರು ಎಲ್ಲರಿಗೂ ವರಿಷ್ಠಾಧಿಕಾರಿ ಬಂದೆಲ್ಲ ನೋಡು. ಅಲ್ಲ, ಎಲ್ಲರಿಗೂ ಮೆಸೇಜ್ ಬಂದವ್ ಟೂರ್ ಪ್ರೋಗ್ರಾಮ್ ಎಲ್ಲಿಂದ ಎಲ್ಲಿ. ಹಿಂಗಾಗಿ ಅವ್ರ ಚಟುವಟಿಕೆ ತಹಸೀಲ್ದಾರ್ದ ಹಿಡ್ಕೊಂಡು ಯಾವ ಡಿಪಾರ್ಟ್ಮೆಂಟ್ಸ್, ಎಲೆಕ್ಟ್ರಿಕ್ ನಮ್ಮ ವಿದ್ಯುತ್ ಖಾತೆಯಿಂದ ಹಿಡ್ಕೊಂಡು PWD ಹಿಡ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಮೂವ್ಮೆಂಟ್ ಜೋರಿದೆ ವ್ಯವಸ್ಥೆಗೆ. ಇದು ಗಜೇಂದ್ರದ ಗೌರವದ ಕೆಲಸ, ಗದಗ ಜಿಲ್ಲೆಯ ಗೌರವದ ಕೆಲಸ. ಗದಗ ಜಿಲ್ಲೆ ಬಂದವರು ಖುಷಿಯಾಗಿ ಹೋದಂದ್ರೆ ಇಡೀ ಜಿಲ್ಲೆಗೆ ಒಂದು ದೊಡ್ಡ ಗೌರವ ಇದೆ. ಥ್ಯಾಂಕ್ ಯು ಸರ್. ನಿಮ್ಮಿಂದ ನಮ್ಮ ನಗರಕ್ಕೆ ಒಂದು ದೊಡ್ಡ ಖುಷಿ ತರುವಂತ ವಿಷಯ ಸರ್. ನಿಮ್ಮೆಲ್ಲರ ಇದು ಸಹಕಾರ. ಥ್ಯಾಂಕ್ ಯು ಸರ್. ಓಕೆ. ನಾಳೆ ದಿನ ಭಗವಾನ್ ಮಹಾವೀರ್ ಜೈನ್ ಮಿಡ್ಲ್ ಕಾಲೇಜಿಗೆ ಘಟಿಕೋತ್ಸವಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಶ್ರೀಮಾನ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಗಜೇಂದ್ರಗಡ ನಗರಕ್ಕೆ ಆಗಮಿಸಿದ್ದ ಬಹಳ ಸಂತೋಷದ ವಿಷಯ. ಕೇವಲ ನಮ್ಮ ಸಂಸ್ಥೆಗಲ್ಲ, ಗಜೇಂದ್ರಗಡ ನಗರಕ್ಕೆ ಇಡೀ ಜಿಲ್ಲೆಗೆ ಒಂದು ಸಂತೋಷದ ವಿಷಯ. ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲ ಡಿಪಾರ್ಟ್ಮೆಂಟ್, ಜಿಲ್ಲಾಡಳಿತ ಎಲ್ಲ ಡಿಪಾರ್ಟ್ಮೆಂಟ್ನವರು ಕಾರ್ಯಪ್ರವೃತ್ತಿಯಲ್ಲಿದ್ದಾರೆ.
ಗಜೇಂದ್ರ ಪುರಸಭೆಯವರಿಂದ ಹಿಡಿದು ಜಿಲ್ಲಾಧಿಕಾರಿಯವರು ಎಲ್ಲರೂ ಕಾರ್ಯಪ್ರವೃತ್ತರ. ಭಾಳ ಸಂತೋಷ ವಿಷಯ. ಇದು ಒಂದು ಕೇವಲ ಸಂಸ್ಥೆಯ ಪ್ರೋಗ್ರಾಮ್ ಅಲ್ಲ, ಇಡೀ ಗಜೇಂದ್ರಗಡಕ್ಕೆ ಒಂದು ಹೆಮ್ಮೆಯ ಪ್ರೋಗ್ರಾಮು. ಇದು ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಅವರಿಗೆ ಗೌರವಯುತವಾಗಿ ಪ್ರೋಗ್ರಾಮ್ ಆಯ್ತಂದ್ರೆ ಭಾಳ ಸಂತೋಷದ ವಿಷಯ ಅಂತ ಹೇಳಿ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸಿ ಬಯಸುತ್ತೇನೆ. ಹುಣಸಗಿ ತಾಲೂಕಿನ ವಿಕಲಚೇತನರಿಗೆ 10% ಅನುದಾನ ಸಮರ್ಪಕವಾಗಿ ಬಳಕೆ ಮಾಡುವಂತೆ ಶಾಸಕರಿಗೆ ಮನವಿ. ವಿಕಲಚೇತನರಿಗೆ 10% ಅನುದಾನ ಸಮರ್ಪಕವಾಗಿ ಬಳಕೆ ಮಾಡುವಂತೆ ಶಾಸಕರಿಗೆ ಮನವಿ. ಹುಣಸಗಿ ತಾಲೂಕು ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಸುರಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಿಗೆ ಇಂದು ವಿವಿಧ ಬೇಡಿಕೆಗಳ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಸರ್ಕಾರದ ಆದೇಶದಂತೆ ಶಾಸಕರ ಅನುದಾನದಲ್ಲಿ 10% ಅನುದಾನವನ್ನು ವಿಕಲಚೇತನರ ಪುನರ್ವಸತಿಗಾಗಿ ಮೀಸಲಿಡಲಾಗಿದ್ದು, ಇದುವರೆಗೂ ಈ ಅನುದಾನದಿಂದ ಕೇವಲ ತ್ರಿಚಕ್ರ ವಾಹನಗಳ ಮಾತ್ರ ವಿತರಿಸಲಾಗುತ್ತಿದೆ. ಇದರಿಂದ ಇತರೆ ವಿಕಲಚೇತನರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆದ್ದರಿಂದ ವಿಕಲಚೇತನರ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ಸಾಧನ ಸಲಕರಣೆಗಳನ್ನು ಒದಗಿಸುವಂತೆ ಮನವಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಳೆದ ಸುಮಾರು 4 ತಿಂಗಳಿಂದ ವಿಕಲಚೇತನರ ಮಾಸಾಶನ ಸ್ಥಗಿತಗೊಂಡಿದ್ದು, ಇದರಿಂದ ವಿಕಲಚೇತನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಾಸಾಶನವು ಅವರ ಜೀವನ ನಿರ್ವಹಣೆ ಹಾಗೂ ಔಷಧಿ ಖರ್ಚಿಗೆ ಪ್ರಮುಖ ಆಧಾರವಾಗಿದ್ದು, ಈ ಕುರಿತು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಪರಿಶೀಲಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ವಿಕಲಚೇತನರ ದಿನಾಚರಣೆಯನ್ನ ಪ್ರತಿ ವರ್ಷ ಡಿಸೆಂಬರ್ 3ರಂದು ದೇಶಾದ್ಯಂತ ಆಚರಿಸಲಾಗುತ್ತೆ. ಸರ್ಕಾರದ ಆದೇಶದಂತೆ ವಿವಿಧ ಜಯಂತಿಗಳು ಮತ್ತು ದಿನಾಚರಣೆಗಳನ್ನು ಆಚರಿಸಲಾಗ್ತಾ ಇರುವುದರಿಂದ ಹುಣಸಗಿ ತಾಲೂಕಿನಲ್ಲಿ ಕೂಡ ವಿಕಲಚೇತನರ ದಿನಾಚರಣೆಯನ್ನ ಸಂಬಂಧಪಟ್ಟ ಇಲಾಖೆಗಳಾದ ತಹಶೀಲ್ದಾರ್ ಕಚೇರಿ, ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ವತಿಯಿಂದ ಪ್ರತಿ ವರ್ಷ ಆಚರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಆರ್ಪಿಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಕಾಸಿಂಗ್ ಸಾಬ್, ಕಾರ್ಯದರ್ಶಿ ರೇಣುಕಾ ಫೌಜ್ದಾರ್ ಹಾಗೂ ಸದಸ್ಯರಾದ ನಾಗಮ್ಮ, ಭಾರತಿ, ತಿಪ್ಪಮ್ಮ, ರಮೇಶ್, ಶಿವಶರಣಪ್ಪ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, NKS TV4 ಯಾದಗಿರಿ. ಚಳ್ಳಿಗೆರೆ ಕಳಪೆ ಬ್ಯಾಟರಿ ವಿತರಣೆ ಆರೋಪ, ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಗ್ರಾಹಕರ ಆಕ್ರೋಶ. ಕಳಪೆ ಬ್ಯಾಟರಿ ವಿತರಣೆ ಆರೋಪ, ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಗ್ರಾಹಕರ ಆಕ್ರೋಶ. ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಗ್ರಾಮೀಣ ಬ್ಯಾಂಕ್ ಬಳಿ ಇರುವ ಆಕ್ಸಿಡೆಂಟ್ ಕಂಪನಿಯ ವಿಜಯ್ ಆಟೋಮೊಬೈಲ್ಸ್ ಕಳಪೆ ಮಟ್ಟದ ಬ್ಯಾಟರಿ ವಿತರಣೆಯ ಆರೋಪ ಕೇಳಿಬಂದಿದೆ. ಎಕ್ಸೈಡ್ ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಬ್ಯಾಟರಿಗಳನ್ನು ವಿತರಿಸಿ ಗ್ರಾಹಕರಿಗೆ ವಂಚಿಸುತ್ತಿದ್ದಾರೆ. ನಂತರ ವಾರಂಟಿ ಸೇವೆ ಗ್ಯಾರಂಟಿ ನೀಡಲು ನಿರಾಕರಿಸುತ್ತಿದ್ದಾರೆ ಎಂಬ ಆರೋಪ ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಕೇಳಿಬಂದಿದೆ. ಗ್ರಾಹಕರ ಆರೋಪದ ಪ್ರಕಾರ ಜನವರಿಯಲ್ಲಿ ಖರೀದಿಸಿದ ಬ್ಯಾಟರಿಗೆ 1 ವರ್ಷದ ಗ್ಯಾರಂಟಿ ಮತ್ತು ವ್ಯಾರಂಟಿಯನ್ನ ನೀಡಲಾಗಿತ್ತು. ಆದರೆ ಕೇವಲ 6 ತಿಂಗಳಲ್ಲೇ ಬ್ಯಾಟರಿ ಕಾರ್ಯಕ್ಷಮತೆ ಕಳೆದುಕೊಂಡು ಸಂಪೂರ್ಣ ಹಾಳಾಗಿದೆ ಎನ್ನಲಾಗಿದೆ. ಹೊಸ ಬ್ಯಾಟರಿ ಬದಲಿಗೆ ನೀಡುವಂತೆ ಕೇಳಿದಾಗ ಬ್ಯಾಟರಿಯನ್ನ ಚಾರ್ಜ್ ಮಾಡಿ ಕೊಡ್ತೇವೆ, ಹೊಸದು ನೀಡೋದಿಲ್ಲ, ನಮ್ಮ ಕಂಪನಿಯ ಪ್ರಕ್ರಿಯೆ ಪ್ರಕಾರವೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಂಗಡಿ ಮಾಲೀಕ ಉದ್ದಟತನದ ಮಾತು ಹೇಳ್ತಾ ಇದ್ದಾರೆ ಎಂದು ಗ್ರಾಹಕರು ದೂರಿದ್ದಾರೆ. ಇದೇ ರೀತಿಯ ಸಮಸ್ಯೆಯನ್ನ ಹಲವಾರು ಗ್ರಾಹಕರು ಎದುರಿಸಿದ್ದಾರೆ ಎಂದು ಆರೋಪಿಸಲಾಗಿದ್ದು, ವಾರಂಟಿ ಹೆಸರಿನಲ್ಲಿ ಗ್ರಾಹಕರನ್ನ ವಂಚಿಸಲಾಗ್ತಾ ಇದೆ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಗ್ರಾಹಕರು ಈ ಪ್ರಕರಣದ ಕುರಿತು ಸಂಬಂಧಿತ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಗ್ರಾಹಕರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ನಿಮ್ಮ ಹೆಸರು ಹೇಳ್ರಿ ನಮ್ಗೆ. ನಿಮ್ಮ ಹೆಸರು ಏನು ಹೇಳು? ವಿಜಯ್ ಆಟೋಮೊಬೈಲ್ಸು. ಯಾಕೆ ಇದು 1 ವರ್ಷ ಗ್ಯಾರಂಟಿ ಕೊಟ್ಟು ಯಾಕೆ ನೀವು ವಾಪಸ್ ಕೊಡ್ತಾ ಇಲ್ಲ? ಏನು ಪ್ರೊಸೀಜರ್ ಹೇಳ್ರಿ ನಮಗೆ. ಸ್ವಲ್ಪ ಟೈಮ್ ಬೇಕು ಸರ್. ಟೈಮ್ ಬೇಕಾಗಲ್ಲ, ಹೊಸಕ್ಕೆ ಹೆಂಗೆ ಟೈಮ್ ಬೇಕು ರೀ? 1 ವರ್ಷ ನಾವು ಕೊಟ್ಟಿಲ್ವಾ? ನೀವು 1 ವರ್ಷ ವಾರಂಟಿ ಗ್ಯಾರಂಟಿ ಕೊಟ್ಟ ಮೇಲೆ ಬ್ಯಾಟ್ರಿ ರಿಟರ್ನ್ ಯಾಕೆ ಮಾಡ್ತಾ ಇಲ್ಲ ನೀವು? ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಬ್ಯಾಟ್ರಿ ರಿಟರ್ನ್ ಕೊಡ್ಬೇಕು, ನಮಗೆ ಚಾರ್ಜ್ ಇಟ್ಟು ಕೊಡೋದು ಎಲ್ಲ ನಮಗೂ ಚಾರ್ಜ್ ಇಟ್ಟು ಬೇರೆ ಕಡೆ ಚಾರ್ಜ್ ಮಾಡೋದು ಗೊತ್ತಿಲ್ವಾ ನಮಗೆ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಅದು ಏನು ಪ್ರೊಸೀಜರ್ ಅಂತ ಹೇಳಿದ್ರಲ್ಲ ಆಗಲೇ, ಈ ಪ್ರೊಸೀಜರ್ ಹೇಳ್ರಿ ನೋಡೋಣ. ಹೇಳ್ರಿ ಪ್ರೊಸೀಜರ್. ಮಿನಿಮಮ್ ಪ್ರೊಸೀಜರ್ ಅದೇ ಯಾವ ಪ್ರೊಸೀಜರ್ ಹೇಳ್ಬೇಕು ನಮಗೆ. ನಿಮ್ಮ ಪ್ರೊಸೀಜರ್ ಗೊತ್ತಾಗಬೇಕಾ? ನೋಡಬೇಕು ಸರ್. ಹಾಂ, ಬ್ಯಾಟ್ರಿ ಚೆಕ್ ಮಾಡಿ ನೋಡಿದ್ರೆ ಶೆಲ್ಫ್ ಆಗಿಲ್ಲ ಗಾಡಿ. ಯಾವುದೇ ಬ್ಯಾಟ್ರಿ ವಾರಂಟಿ ಕ್ಲೈಮ್ ಬಂದ ತಕ್ಷಣ ನೀವು ಗ್ಯಾರಂಟಿ ವಾರಂಟಿ ಎಷ್ಟು ಕೊಟ್ಟಿದ್ದೀರಾ? ಎಷ್ಟು ದಿವಸ ಕೊಟ್ಟಿದ್ದೀರಾ ಗ್ಯಾರಂಟಿ ವಾರಂಟಿ? 2 year ಗ್ಯಾರಂಟಿ. ಮತ್ತು ಇದು ಇನ್ನು 6 ತಿಂಗಳಾಗಿಲ್ಲ ಇದು. ಮತ್ತು ಯಾಕೆ ಇದು ಬ್ಯಾಟ್ರಿ ಸ್ಟಾರ್ಟ್ ಆಗ್ತಿಲ್ಲ? ಹೇಳಿದ್ವಲ್ಲ ಸರ್. ಏನು ಹೇಳಿದ್ರಿ? ಸ್ಟಾರ್ಟ್ ಆಗಿಲ್ಲಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ವಾರಂಟಿನಲ್ಲಿ ಕ್ಲೈಮ್ ಆಗದಿದ್ರೆ ಹೋಗಿದ್ರೆ ರಿಪ್ಲೇಸ್ಮೆಂಟ್. ಈಗ ನೀವು ರಿಪ್ಲೈ ಮಾಡಲ್ಲ. ಈಗ
ಹೋಗಿದ್ರೆ ರಿಪ್ಲೇಸ್ಮೆಂಟ್ ಸಿಗುತ್ತೆ. ರಿಪ್ಲೇಸ್ಮೆಂಟ್ ಸಿಗಲ್ಲ ನಮ್ಗೆ ಈಗ. ಸಿಗುತ್ತೆ, ಹೋಗಿದ್ರೆ ರಿಪ್ಲೇಸ್ಮೆಂಟ್. ಈಗ ಅದು ಮಾಡಿಕೊಟ್ಟು ನಮ್ಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡೋಕ್ಕಾಗುತ್ತಾ ಇಲ್ವಾ? 1/2 hour ಟೈಮ್ ಕೊಡ್ಬೇಕು. 1/2 hour ಚಾರ್ಜ್ ಆದ್ಮೇಲೆ ಎಲ್ಲ ಇದಾಗ್ತಾವ್ರಿ. ಚಾರ್ಜ್ ಆದ್ಮೇಲೆ ತಾವೇ ಚಾಲು ಗಾಡಿ ಸ್ಟಾರ್ಟ್ ಆಗ್ತೇವೆ ಚಾರ್ಜ್ ಮೇಲೆ. ಲೋಡ್ ಟೆಸ್ಟರ್ ಇರುತ್ತೆ, ಚೆಕ್ ಮಾಡಿ ನೋಡಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಇದೇ ಥರ ಎಷ್ಟು ಜನಕ್ಕೆ ಮಾಡಿದ್ರು? ಬೇಕಾದಷ್ಟು ಜನಕ್ಕೆ ಮಾಡಿದ್ವಿ, ತುಂಬ ಜನಕ್ಕೆ ಮಾಡಿದ್ರು ಈ ಥರ. ಆಯ್ತು ಮಾಡ್ಕೊಟ್ಟಿದ್ವಿ, ಸುಮಾರು ಜನಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ವಿ. ಕೊಡಲ್ಲ ನಮಗೆ, ನೀವೇ ಹೇಳಿದ್ರು ಆಗಲೇ ಕೊಡಲ್ಲ. ಅದು ಚೇಂಜ್ ಮಾಡಿ ನಮ್ಗೆ ಕೊಡ್ಬೇಕು ಈಗ ನಮ್ಗೆ. ನೀವು ಕೇಳಿದ ತಕ್ಷಣ ಮಾಡಕ್ ಬರಲ್ಲ ಇದ್ರೆ ಮತ್ತೆ ಅದೇ ಪ್ರೊಸೀಜರ್ ಏನಂತ ಹೇಳ್ರಿ ನಮಗೆ. ಅದೆಲ್ಲ ಹೇಳ್ತೀನಿ, ಬರ್ರಿ ಬ್ಯಾಟ್ರಿ ಚೆಕ್ ಮಾಡಕ್ಕೆ, ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಅದೆಲ್ಲ ನೀವು ಆಮೇಲೆ 1 hour ಬಿಟ್ಟು ಬನ್ನಿ, ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ಅದು ಲೋಡ್ ಟೆಸ್ಟ್ ಹಾಕಿ ಬ್ಯಾಟ್ರಿ ಹೋಗಿದೆ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡೋಣ. ನೋಡೋಣ ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾರೆ. ಎಲ್ಲ ಚೇಂಜ್ ಮಾಡಿ ಬರುತ್ತೆ, ನಾನೇ ಚೇಂಜ್ ಮಾಡ್ತೀನಿ. ಕೊಡಲ್ಲ ನಮಗೆ, ನೀವೇ ಹೇಳಿದ್ರು ಆಗಲೇ ಕೊಡಲ್ಲ. ಅದು ಚೇಂಜ್ ಮಾಡಿ ನಮ್ಗೆ ಕೊಡ್ಬೇಕು ಈಗ ನಮ್ಗೆ. ನೀವು ಕೇಳಿದ ತಕ್ಷಣ ಮಾಡಕ್ ಬರಲ್ಲ ಇದ್ರೆ ಮತ್ತೆ ಅದೇ ಪ್ರೊಸೀಜರ್ ಏನಂತ ಹೇಳ್ರಿ ನಮಗೆ. ಅದೆಲ್ಲ ಹೇಳ್ತೀನಿ, ಬರ್ರಿ ಬ್ಯಾಟ್ರಿ ಚೆಕ್ ಮಾಡಕ್ಕೆ, ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಅದೆಲ್ಲ ನೀವು ಆಮೇಲೆ 1 hour ಬಿಟ್ಟು ಬನ್ನಿ, ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ಅದು ಲೋಡ್ ಟೆಸ್ಟ್ ಹಾಕಿ ಬ್ಯಾಟ್ರಿ ಹೋಗಿದೆ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡೋಣ. ನೋಡೋಣ ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾರೆ. ಎಲ್ಲ ಚೇಂಜ್ ಮಾಡಿ ಬರುತ್ತೆ, ನಾನೇ ಚೇಂಜ್ ಮಾಡ್ತೀನಿ. ಯಾದಗಿರಿ ಬೂದಿಹಾಳ್ ವೀರಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಿ. ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಹಾಗೂ ಹುಣಸಗಿ ತಾಲೂಕಿನಲ್ಲಿ ಬರುವ 38 ಗ್ರಾಮಗಳ ನೀರಾವರಿಯನ್ನೇ ನಂಬಿರುವ ರೈತರ ಬದುಕನ್ನ ಕಟ್ಟಿಕೊಳ್ಳಲು ಅನುಕೂಲ ಮಾಡುವ ಉದ್ದೇಶದಿಂದ ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯನ್ನ ತಂದಿದ್ದಾರೆ. ಈ ಯೋಜನೆ ಸರ್ಕಾರ ಸುಮಾರು ವರ್ಷಗಳ ಹಿಂದೆ ಅನುಮೋದನೆ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಈ ಯೋಜನೆ ಪೂರ್ಣಗೊಳ್ಳದೆ ಅಪೂರ್ಣವಾಗಿದೆ. ಹೀಗಾಗಿ ರೈತರಿಗೆ ನೀರಿನ ಅಭಾವ ಕಾಡುತ್ತಿದ್ದು, ಇದನ್ನು ಅತಿ ಬೇಗನೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಎಂದು ರೈತ ಸಂಘಟನೆಯಿಂದ ಒತ್ತಾಯ. ನಾರಾಯಣಪುರ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಬರುವ ಉಪಕಾಲುವೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಉಪಕಾಲುವೆಗಳು ಹೂಳು ತುಂಬಿ ಹೋಗಿವೆ. ಇದರಿಂದ ಬಹುತೇಕ ರೈತರಿಗೆ ನೀರು ತಲುಪುವುದಿಲ್ಲ. ಹೀಗಾಗಿ ಸರ್ಕಾರವು ಇದರ ಬಗ್ಗೆ ಗಮನ ಹರಿಸಿ ಉಪಕಾಲುವೆಗಳನ್ನು ಉಪಯೋಗಕ್ಕೆ ಬರುವಂತೆ ಮಾಡಿಕೊಡಿ ಎಂದು ರೈತ ಸಂಘಟನೆಗಳು ಜಲ ಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ನಾಗರಾಜ್ ಅಂಗಡಿ, ರವಿ ಆಲದಾಳ, ಬಸವರಾಜ್ ಮಾಲಪ್ಪ, ಹನುಮಗೌಡ್ರ, ರಂಗಪ್ಪ ಡಂಗಿ, ಗುರುನಾಥ ರೆಡ್ಡಿ ಹದನೂರು, ಮುತ್ತುಗೌಡ ಪರಸನಹಳ್ಳಿ, ಮಲ್ಲಪ್ಪ ಗೌಡ, ಸಾಹೇಬನಗೌಡ, ಶಿವನಗೌಡ ರೆಡ್ಡಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, NKS TV4 ಯಾದಗಿರಿ. ಒಂದು ಬೆಳಿಗ್ಗೆ ನೀರು ಕೊಡಬೇಕಾಗಿದ್ರೆ 67 TMC ಬೇಕು. ನಮ್ಮ ಹತ್ರ ಇರೋದು 20 TMC ಕುಡಿಯೋ ನೀರು, ಮತ್ತೆ ನದಿ ನಡೆಯೋದು, ಮತ್ತೆ JSW ಅದೆಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಬಿಟ್ಟು 20 TMC ಜಾಸ್ತಿ ಇದೆ. ಒಂದು ವಾರ ಇಲ್ಲ ಸರ್, ಎ ಸ್ಕೀಮ್ ಬಿ ಸ್ಕೀಮ್ ಅಂತ 519 ಆಲಿಂದ ಲಿಫ್ಟ್ ಇರಿಗೇಷನ್ ನೀರು ಎತ್ತೋದು ಫಸ್ಟ್ MB ಪಾಟೀಲ್ ಮಿನಿಸ್ಟರ್ದಾಗ ಪರ್ಮಿಷನ್ ಐತ್ರಿ. ಅದು ಈಗ ಅದು ಲೆಕ್ಕಕ್ಕಿಲ್ರಿ. ಅದು ಈಗ ನೀರಿಂದು ಲೆಕ್ಕಕ್ಕಿಲ್ಲ, ಬಿಡೋದು ಲೆಕ್ಕಕ್ಕಿಲ್ಲ. ಅದ್ರ ಹಂಗಾದ್ರ ನಾವು ಸತ್ತು ಹೋಗ್ತೀವಿ ತೆಳಗಿಂದ. ಈ ಡ್ಯಾಮ್ನಾಗ ಸತ್ತು ಹೋಗ್ತೀವಿ ಎ ಸ್ಕೀಮ್ ಬಿ ಸ್ಕೀಮ್ ನೀಟಿಗೆ. ಈಗ ನಮಗ ಎಷ್ಟೆತ್ತಿದ್ರು ಕಡೆಗೆ 15 ದಿವಸ ವಾರ ಬಂದ್ ಮಾಡಿ ನಮ್ಗೆ ನೀರು ಕೊಡ್ಬೇಕ್ರಿ, ಬೆಳೆ ಬೆಳಿಬೇಕಂದ್ರೆ. ಇಲ್ಲ ನಮ್ಮ ರೈತರುಗಳೆಲ್ಲ ನಾವು ನಮ್ಮ ಹೆಸರು ರಂಗಪ್ಪ ಡಂಗಿ ಅಂತ, ನೀರು ಬಳಕೆ ಸಹಕಾರ ಸಂಘ ಮಹಾಮಂಡಳ ಅಧ್ಯಕ್ಷರು, ಸೌರಾಷ್ಟ್ರ ಸೋಮನಾಥ. ನಮ್ದು ಬೇಡಿಕೆ ಏನಂದ್ರೆ, ಈಗ ನಮ್ಗೆ ಮುಖ್ಯ ನೀರು ಕೊಡ್ಬೇಕು. ಅಲ್ಲಿ ಮೆಟ್ಟಿಗೆ ಹೆಂಗ್ ಎಲ್ಲ ಲಿಫ್ಟ್ ಇರಿಗೇಷನ್ ಚಾಲು ಮಾಡ್ರಿ, ಅದೇ ರೀತಿನೇ ನಮಗೂ ಕೆನಲ್ಕ ಬಿಡಿಗೌಲಿಗಳಿಗೆ ಎಲ್ಲ ನೀರು ಹತ್ಬೇಕು. ದನ ಮತ್ತು ಬೆಳಿ, ಹತ್ತಿ, ಮೆಣಸಿನ ಗಿಡ, ಸಜ್ಜಿ, ಶೇಂಗಾ ಎಲ್ಲದಕ್ಕೂ ನೀರಾವ ಈಗ ಬಿಡ್ಬೇಕು. ಈಗ ಇಲ್ಲಾಂದ್ರ ರೈತರ ದೊಡ್ಡ ಸಮಸ್ಯೆ ಆಗ್ತದೆ. ಆಲಿಮೆಟ್ಟಿದು 519 TMC ಆದಾಗ ನೀರು ಲಿಫ್ಟ್ ಇರಿಗೇಷನ್ ಚಾಲು ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಅಡ್ವಾನ್ಸ್ 5 ವರ್ಷ ಐತಿ, ಆಲ್ರೆಡಿ ಅಡ್ವಾನ್ಸ್ ಚಾಲು ಆಗಿಬಿಟ್ಟದ. ಅದು ಏನು ರೈತರಿಗೆ ಗಮನ ಇಲ್ಲ, ಹೌದ್ರಿಲ್ಲ, ಅಲ್ಲೇನೇ ಇಲ್ಲ. ಹಿಂಗಾಗಿ ತಪ್ಪು ಸಂದೇಶ ಹೋಗತ್ತದ. ಅದ್ರ ಮೊದಲು ಆಲಿಮೆಟ್ಟಿ ನೀವು ಬಂದ್ ಮಾಡಿ, ಮೊದಲಿಗೆ ಇಲ್ಲಿ ಮುಖ್ಯ ನಮ್ದು ಮೇಜರ್ ಕಾಪ್ ಅದ, ಇಲ್ಲಿಗೆ ನೀರು ಕೊಡ್ಬೇಕು ನೀವು. ಇಲ್ಲಾಂದ್ರೆ ನಮ್ದು ಇಲ್ಲಿ ಆಲಿಮೆಟ್ಟಿ ಮತ್ತು ನಾರಾಯಣಪುರಕ್ಕೆ ನಾವು ಎಲ್ಲ ಮನವಿ ಕೊಟ್ಟು ಅದ್ರ ಬಗ್ಗೆದಾಗ ನಾವು ಸ್ಟ್ರೈಕ್ ಮಾಡಕ್ ಚಾಲು ಮಾಡ್ತೀವಿ. ಎಲ್ಲ ರೈತರು ಒಕ್ಕೂಟಲಿಂದ ಫಸ್ಟ್ ಅದು ನೀವು ಸಂದೇಶ ಕೊಡ್ಬೇಕ್ರಿ. ಇಲ್ಲಾಂದ್ರೆ ಅದನ್ನ ತಪ್ಪು ಸಂದೇಶ ಹೋಗ್ತದ. ಇಲ್ಲಾಂದ್ರೆ ಈಗ ಅವ್ರಿಗೆ ನೀರು ಬಿಡಿಸಿ ನಮ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ಈಗ ಅವ್ರು ದೌರ್ಜನ್ಯ ಮಾಡಿ ನೀರು ತಗೊಂಡ್ರ ನಮ್ಮ ರೈತರು ನಮಗೆ ಒತ್ತಾಯ ಮಾಡಕತ್ತಾರ.
ಈಗ ಅದನ್ನ ಎಷ್ಟೊತ್ತಿದ್ರು ನೀವು ಆಫೀಸರಿಗೆ ಸಂದೇಶ ಕೊಟ್ಟು ಅದು ನೀರು ಗೇಟ್ ಎತ್ತ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ. ನೀವು ಬೆಳಿಗ್ಗೆ ಅವ್ರ ಜೊತೆ ಮೀಟ್ ಆದಾಗ ಅವರು ನಿಮ್ಗೆ ಏನಂದ್ರು ಇದ್ರ ಬಗ್ಗೆ ನೀವು ಗಮನಕ್ಕೆ ತಂದ್ರ ಅವರಿಗೆ? ತಂದಿವ್ರಿ. ಏನಂದ್ರು? ಅವರು ಆಯ್ತಪ್ಪ ಈಗ ಆಫೀಸರ್ ಜೊತೆ ಮುಂದಿನ ವಾರ ಗಂಟೆಗೆ ನಿಮ್ಗೆ ನೀರ್ ಎತ್ತು ಅಂತ ಹೇಳ್ಯಾರ. ನಾವು ಇವತ್ತೇ ಎತ್ತರ ಅಂತ ನಮ್ದು ವಾದ ಆಗ್ಯದ. ಈ ಮೀಟಿಂಗ್ ಕರಿತೀನಿ ಈ ವಾರ ಅಂತ ಹೇಳ್ಯಾನ. ಮೀಟಿಂಗ್ ಆಮೇಲೆ ಕರೀರಿ, ಮೊದಲು ನೀರ್ ಎತ್ತರ ಅಂತ ಹೇಳಿವ್ರಿ ನಾವು. ಬೆಳೆಗಳು ನಿಂತು ಬಿಟ್ಟವ್ರಿ, ನೀರಿನ ಮಳೆ ಇಲ್ಲ ಏನಿಲ್ಲ, ಆಲ್ಮೋಸ್ಟ್ ಬೆಳೆ ಒಣಗಿ ಹೋಗ್ಬಿಟ್ಟಾವ. ಇಲ್ಲ ಅಂದ್ರೆ ಸಮಸ್ಯೆ ಆಗ್ತದ್ರಿ ಅದು. ನಿಪ್ಪಾಣಿ ತಾಲೂಕಿನ ಪರಿಸರ ಸಂರಕ್ಷಣೆಗೆ ವಿಶಿಷ್ಟ ಹೆಜ್ಜೆ. ಪಂಡರಾಪುರ ಮಾರ್ಗದಲ್ಲಿ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯಿಂದ ವೃಕ್ಷಾರೋಪಣೆ. ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಪಂಡರಪುರ ಪಾದಯಾತ್ರೆ ಮಾರ್ಗದಲ್ಲಿರುವ ಸಂಗೋಲಾ ತಾಲೂಕಿನ ತಿಪ್ಪೇಹಳ್ಳಿ ಗ್ರಾಮದಲ್ಲಿ ವೃಕ್ಷಾರೋಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿಗಳಾದ ನಿತಿನ್ ವಾಡೇಕರ್, ಅಶೋಕ್ ಬನಗೆ, ಸಚಿನ್ ಶೆಳಂಕೆ, ಆನಂದ ಪಾಟೀಲ್, ವಿದ್ಯಾನಂದ ಶಿಂದೆ ಹಾಗೂ ರವೀಂದ್ರ ಅವರು ಭಾಗವಹಿಸಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟರು. ಕಳೆದ 19 ವರ್ಷಗಳಿಂದ ಪಂಡರಪುರ ಪಾದಯಾತ್ರೆ ನಡೆಯುತ್ತಿದ್ದು, ಕಳೆದ 7 ವರ್ಷಗಳಿಂದ ಪರಿಸರ ವೃಕ್ಷ ದಿಂಡಿ ಹೆಸರಿನಲ್ಲಿ ಮಿರಜ್ ಪಂಡರಪುರ ಮಾರ್ಗದ ವಿವಿಧ ಸ್ಥಳಗಳಲ್ಲಿ ವೃಕ್ಷಾರೋಪಣಾ ಅಭಿಯಾನಕ್ಕೆ ಕಳೆದ 4 ವರ್ಷಗಳಿಂದ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯು ಉಚಿತವಾಗಿ ಸಸಿಗಳನ್ನು ಒದಗಿಸುತ್ತಿದೆ. ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸ್ವರೂಪ್ ಮಹಾಡಿಕ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಪರಿಸರ ಪ್ರೇಮಿ ರಾಮದಾಸ್ ಪಾಟೀಲ್ ಹಾಗೂ ಕಾರ್ಖಾನೆ ಸಿಬ್ಬಂದಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಪರಿಸರ ದಿಂಡಿಯ ಪ್ರಮುಖ ಜವಾಬ್ದಾರಿಯನ್ನು ನಿಸರ್ಗ ಪ್ರೇಮಿ ನಿತಿನ್ ವಾಡೇಕರ್ ವಹಿಸಿಕೊಂಡಿದ್ದು, ಅವರು ಕಳೆದ 7 ವರ್ಷಗಳಿಂದ ವಾರ್ಕರ್ ಸಹಕಾರದೊಂದಿಗೆ 100 ಮರಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಿದ್ದಾರೆ. ಈ ಅಭಿಯಾನದಲ್ಲಿ ನಿಂಬೆ, ಹುಣಸೆ, ನೆರಳೆ, ಅಶ್ವತ್ಥ, ಮಾವು ಹಾಗೂ ಸಪೋಟ ಸೇರಿದಂತೆ ನೆರಳು ಮತ್ತು ಫಲ ನೀಡುವ ಮರಗಳನ್ನು ನೆಡಲಾಗಿದೆ. ಗಿಡಗಳನ್ನು ನೆಟ್ಟು ಬಳಿಕ ಅವುಗಳ ಸಂರಕ್ಷಣೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದ್ದು, ಸ್ಥಳೀಯರ ಸಹಮತ ಪಡೆದು ನೀರಾವರಿಯನ್ನು ಜವಾಬ್ದಾರಿಯನ್ನು ನಿಗದಿಪಡಿಸಿದ ನಂತರವೇ ವೃಕ್ಷಾರೋಹಣ ಮಾಡಲಾಗುತ್ತಿದೆ. ಇದರ ಫಲವಾಗಿ ಈ ಯೋಜನೆ ಯಶಸ್ಸಿನ ಪ್ರಮಾಣವು ಸುಮಾರು 90% ಇದ್ದು, ಹಿಂದೆ ನೆಟ್ಟಿರುವ ಬಹುತೇಕ ಮರಗಳು ಇಂದು ಬೆಳೆದು ನೆರಳು ಹಾಗೂ ಫಲ ನೀಡುತ್ತಿವೆ. ಬೋಜ ಗ್ರಾಮದ ಅಲ್ಲಿ ಆರಂಭವಾದ ಈ ಪರಿಸರ ದಿಂಡಿ ಬೋರ್ಗಾಂವ್, ಮಿರಜ್, ಬೋಸೆಘಾಟ್, ನರಸಿಂಗ್ಗಾಂವ್, ಕರೇವಾಡಿ, ತಿಪ್ಪೇಹಳ್ಳಿ, ಜುನೋವಿ, ಪಾಂಚೆಗಾಂವ್, ಸಂಗೋಲಾ, ಖರಡಿ ಹಾಗೂ ಪಂಡರಪುರ ಪ್ರದೇಶಗಳಲ್ಲಿಯೂ ವೃಕ್ಷಾರೋಪಣ ನಡೆಸಿದೆ. ಪರಿಸರ ಸಂರಕ್ಷಣೆ ಜೊತೆಗೆ ವಾರ್ಕರ್ದಲ್ಲಿ ವೃಕ್ಷ ಸಂವರ್ಧನೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಈ ಅಭಿಯಾನದ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕೃಷ್ಣ ಅರ್ಗೆ, ಎನ್ಕೆಎಸ್ ನ್ಯೂಸ್, ನಿಪ್ಪಾಣಿ. ನವದೆಹಲಿ. ಮೋದಿ ಸರ್ಕಾರ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ರಾಜ್ ಮೊಮ್ಮಗ ಯುವ ಬೆಂಬಲ. ಭಯ ಬಿಡಿ, ಕಣ್ಮುಚ್ಚಿ ಕುಳಿತುಕೊಳ್ಳಬೇಡಿ. ಮೋದಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ರಾಜ್ಯ ಮೊಮ್ಮಗ ಯುವ ಬೆಂಬಲ. ನೀಟ್ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಆರಂಭವಾದ ಈ ಪ್ರತಿಭಟನೆ ನಿರೀಕ್ಷೆಗೂ ಮೀರಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳು ಜಮಾಯಿಸಿ ಕೇಂದ್ರ ಸರ್ಕಾರ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇನ್ನು ಹಲವಾರು ಮಂದಿ ಜಂತರ್ ಮಂತರ್ಗೆ ತೆರಳಿ ಪ್ರತಿಭಟಿಸಿದರೆ ಇನ್ನು ಅನೇಕ ಮಂದಿ ಆನ್ಲೈನ್ನಲ್ಲಿ ತಮ್ಮ ಬೆಂಬಲವನ್ನು ಪ್ರತಿಭಟನೆಗೆ ಸೂಚಿಸಿದ್ದಾರೆ. ದೆಹಲಿ ಪ್ರತಿಭಟನೆಯ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚಿಕೊಂಡು ಆಕ್ರೋಶ ಹೊರಹಾಕಿ ಕೇಂದ್ರ ಸರ್ಕಾರ ಈಗಲಾದರೂ ಪ್ರತಿಕ್ರಿಯಿಸಲಿ ಎಂದು ಟ್ವೀಟ್ ಹಾಗೂ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಜನರು ಮಾತ್ರವಲ್ಲದೆ ಕೆಲ ಸೆಲೆಬ್ರಿಟಿಗಳಿಗೂ ಸಹ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತುಟಿ ಬಿಚ್ಚಿದ್ದು ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದಾರೆ. ಕನ್ನಡದಲ್ಲಿ ನಟಿ ನಿಶ್ವಿಕಾ ನಾಯ್ಡು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದೀಗ ರಾಜ್ಕುಮಾರ್ ಮೊಮ್ಮಗ ಯುವ ರಾಜ್ಕುಮಾರ್ ಈ ಬಗ್ಗೆ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು, ಜನರಿಗೆ ಪರಿಸ್ಥಿತಿಯನ್ನ ಅರ್ಥಕೊಳ್ಳಿ, ಆಗ ಮಾತ್ರ ಉತ್ತಮ ದೇಶವನ್ನ ರೂಪಿಸಲು ಸಾಧ್ಯ ಎಂದಿದ್ದಾರೆ. ರಾಜಕೀಯಕ್ಕಿಂತ ಮಾನವೀಯತೆ ದೊಡ್ಡದು, ಪ್ರಚಾರಕ್ಕಿಂತ ಸತ್ಯ ದೊಡ್ಡದು, ಭಯಕ್ಕಿಂತ ದನಿ ದೊಡ್ಡದು ಎಂದು ಬರೆದುಕೊಂಡಿರುವ ಯುವ ರಾಜ್ಕುಮಾರ್ ಭಯ ಬಿಡಿ ಎಂದು ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಪೋಸ್ಟ್ ಯಾವುದೇ ರಾಜಕೀಯ ಪಕ್ಷದ ಪರವೂ ಅಲ್ಲ, ವಿರೋಧವೂ ಅಲ್ಲ. ಇದು ಮಾನವೀಯತೆಯ ಬಗ್ಗೆ. ದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ನಾವು ಸುಮ್ಮನೆ ನೋಡುತ್ತಾ ಹೋಗಬಾರದು. ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಒಂದೇ ವಿಚಾರಕ್ಕಾಗಿ ಧ್ವನಿ ಎತ್ತುತ್ತಿದ್ದಾರೆ. ಅವರ ಧ್ವನಿಯನ್ನ ಕೇಳುವುದು, ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಯಾರು ಹೊಣೆ? ಈ ಪರಿಸ್ಥಿತಿ ತಪ್ಪಿಸಬಹುದಿತ್ತೆ. ವಿದ್ಯಾರ್ಥಿಗಳಿಗೆ ಗಾಯಗಳಾಗಲು ಕಾರಣವೇನು? ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ನಾವು ಏನು ಮಾಡಬೇಕು ಎಂದು ಯುವ ರಾಜ್ಕುಮಾರ್ ಪ್ರಶ್ನೆಗಳನ್ನು ಬರೆದುಕೊಂಡಿದ್ದಾರೆ.
ಪ್ರತಿಯೊಬ್ಬ ನಾಗರಿಕನಿಗೂ ಮಾಹಿತಿ ತಿಳಿದುಕೊಳ್ಳುವ ಜವಾಬ್ದಾರಿ ಇದೆ. ನೆಲಮಟ್ಟದಲ್ಲಿರುವವರ ಧ್ವನಿಯನ್ನ ಆಲಿಸಿ ಸತ್ಯಾಂಶಗಳನ್ನ ತಿಳಿದುಕೊಳ್ಳಿ, ಕಷ್ಟದ ಪ್ರಶ್ನೆಗಳನ್ನ ಕೇಳಿ, ನಿಮ್ಮದೇ ಆದ ಅಭಿಪ್ರಾಯ ರೂಪಿಸಿಕೊಳ್ಳಿ. ಒಂದು ರಾಷ್ಟ್ರ ತನ್ನ ಜನರು ಕಣ್ಮುಚ್ಚಿ ನೋಡೋದನ್ನ ಬಿಟ್ಟು ಮಾನವೀಯತೆಯ ಪರ ನಿಂತು ಹೊಣೆಗಾರಿಕೆಯನ್ನ ಕೇಳಿದಾಗ ಇನ್ನಷ್ಟು ಬಲವಾಗುತ್ತದೆ. ಇದು ನಮ್ಮೆಲ್ಲರ ಸಮಸ್ಯೆ, ಏಕೆಂದರೆ ಒಂದು ರಾಷ್ಟ್ರದ ಭವಿಷ್ಯವನ್ನ ಅದರ ಜನರ ಜಾಗೃತಿ, ಮಾನವೀಯತೆ ಮತ್ತು ಹೊಣೆಗಾರಿಕೆ ರೂಪಿಸುತ್ತದೆ ಎಂದು ತನ್ನ ಹಿಂಬಾಲಕರಿಗೆ ಪರಿಸ್ಥಿತಿ ಅರ್ಥಕೊಂಡು ಸತ್ಯದ ಪರ ನಿಲ್ಲಿ, ಭಯಪಡದೆ ಪ್ರಶ್ನಿಸಿ ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಪೇಪರ್ ಲೀಕ್ ಪ್ರಕರಣಕ್ಕೆ ಶಿಕ್ಷಣ ಸಚಿವ ರಾಜೀನಾಮೆ ವತಿಯಿಂದ ಶಿಡ್ಲಘಟ್ಟ ವೃತ್ತದಲ್ಲಿ ಜನಸಭೆ. ಪೇಪರ್ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಯುವ ಕಾಂಗ್ರೆಸ್ನ ವತಿಯಿಂದ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬುಧವಾರ ಜನಸಭೆ ನಡೆಸಲಾಯಿತು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮ ಹಾಗೂ ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಖಂಡಿಸಿದರು. ಸಭೆಯಲ್ಲಿ ಮಾತನಾಡಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕನಸುಗಳನ್ನು ಹೊತ್ತು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ, ಆದರೆ ಪೇಪರ್ ಲೀಕ್ನಂತಹ ಘಟನೆಗಳು ಅವರ ಭವಿಷ್ಯವನ್ನು ಕುಗ್ಗಿಸುವ ಕೆಲಸ ಮಾಡುತ್ತಿವೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರೆ ಅವರ ಮೇಲೆ ದೌರ್ಜನ್ಯ ನಡೆಸುವುದು ಎಷ್ಟು ಸರಿ? ಯುವಕರೇ ದೇಶದ ಶಕ್ತಿ. ವಿದ್ಯಾರ್ಥಿಗಳಿಗೆ ಅನ್ಯಾಯವಾದಾಗ ದೇಶದ ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ನಿಲ್ಲುತ್ತೇವೆ. ತಮಗಾದ ಅನ್ಯಾಯವನ್ನು ವಿರೋಧಿಸಿ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿಗಳ ಕಣ್ಣೀರು ನಮಗೂ ದುಃಖ ಉಂಟು ಮಾಡಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಅವರು ಹೇಳಿದರು. ಕಾಂಗ್ರೆಸ್ನ ಮುಖಂಡ ಸಂದೀಪ್ ಚಕ್ರವರ್ತಿ ಮಾತನಾಡಿ, ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ತಮಗಾದ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕನಿಷ್ಠ ಸೌಜನ್ಯಕ್ಕಾದರೂ ಕೇಂದ್ರ ಸರ್ಕಾರ ಆಲಿಸಬೇಕಿತ್ತು. ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಧ್ವನಿ ಎತ್ತಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ವಿವಿಧ ನೆಪಗಳನ್ನು ಹೇಳಿ ಅವಕಾಶ ನೀಡಲಾಗಿಲ್ಲ. ಪ್ರತಿಭಟನೆ ನಡೆಸುತ್ತಿದ್ದ ರಾಹುಲ್ ಗಾಂಧಿ ಅವರನ್ನು ತಡೆಯಲು ಪ್ರಯತ್ನಿಸಿದರು. ಅವರು ಗಟ್ಟಿಯಾಗಿ ಹೋರಾಟ ಮುಂದುವರೆಸಿದ್ದಾರೆ. ಇನ್ನಾದರೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು. కాంగ్రెస్ పార్టీ ప్రతిపక్ష పార్టీ ఎంపీలతోటి ధర్నా చేసినటువంటి విషయం ఆయనను ఒడ్డు ఈడ్చుకుపోయినట్టు ఈడ్చుకుపోయి ಫೇಸ್ಬುಕ್ ನಿಮ್ಮ ಕೈಯಲ್ಲಿದೆ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಸಹಕಾರ ನೀಡಬೇಕು. ದಯವಿಟ್ಟು ಸ್ವಲ್ಪ ಯಾರನ್ನು ಡೈವರ್ಟ್ ಮಾಡಿದಿರಾ ಇದು ಮಾಡಬೇಕು. ಎಷ್ಟು ನೆನಪು ಎಷ್ಟು ಕನ್ಸು ಇಟ್ಕೊಂಡಿರ್ತಾರೆ. ಅದಕ್ಕೆ ಎಲ್ಲಾರು ಕಷ್ಟಪಟ್ಟು ಓದ್ಬೇಕು. ಓದಿರೋದಕ್ಕೆ ಏನಾದ್ರೂ ಬದಲಿಲ್ಲ ಅಂದ್ರೆ ಹೆಂಗಿರುತ್ತೆ? ಅವರುಗಳು ಓದಿರ್ತೀರಾ ಕುತ್ಕೊಂಡು ಎಕ್ಸಾಮ್ ಪೇಪರ್ ಬರೆಯೋದಕ್ಕೆ. ಈಗ ಒಂದು ಸ್ವಲ್ಪದಲ್ಲೇ ಈ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲಿ ಸೇರಿರೋ ಹೋರಾಟ ಮಾಡಲೇಬೇಕಲ್ವಾ? ಸ್ಟೂಡೆಂಟ್ಸ್ ನ್ಯಾಯ ಸಿಗ್ಲೇಬೇಕು. ಕಷ್ಟಪಟ್ಟು ಪರವಾಗಿಲ್ಲ, ಸಿಗ್ಲೇಬೇಕಷ್ಟೇ. ಏನು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಇದೆ, ಇದು ನಾವೆಲ್ಲ ತಲೆ ತಗ್ಗಿಸುವಂಥ ಒಂದು ಕೆಲಸ ಆಗಿದೆ. ಇದು ಯಾವ ಥರ ನ್ಯಾಯ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಸೋನಂ ವಾಂಗ್ಚುಕ್ರವರ ತಂದೆಯವರಾದಂಥ ವಯಾಂಗ್ರವರು 1984ನೇ ಇಸ್ವಿಯಲ್ಲಿ ಇದೇ ರೀತಿಯಲ್ಲಿ ಲಡಾಖ್ನಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಟಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬೇಕಂತೇಳಿ ಇದೇ ರೀತಿ ಹೋರಾಟವನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಮೇಡಮ್ ಇಂದಿರಾ ಗಾಂಧಿರವರು ಖುದ್ದು ಅವರೇ ಆ ಒಂದು ಜಾಗಕ್ಕೆ ಭೇಟಿ ನೀಡಿ ಆ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇತಿಹಾಸ. ಆದರೆ ಈಗಿರ್ತಕ್ಕಂಥ ಒಂದು ಸಂದರ್ಭನ ನೋಡಿದ್ರೆ ಸೌಜನ್ಯಕ್ಕಾದ್ರೂ ನೀವು ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರದವರು ಆ ಸ್ಟೂಡೆಂಟ್ಗಳ ಕಷ್ಟ ಏನು, ನಷ್ಟ ಏನು, ಅವ್ರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಅಂತೇಳಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಲಿಲ್ಲ. ನಿನ್ನೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರು ಈ ಒಂದು ಇಶ್ಯೂ ಬಗ್ಗೆ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡಬೇಕಂತೇಳಿ ಅಲ್ಲಿನ ಒಂದು ಸಭಾಧ್ಯಕ್ಷರಿಗೆ ಮನವಿಯನ್ನು ಮಾಡಿದಾಗ ಅವರು ಇಲ್ಲ, ಈ ಒಂದು ಇಶ್ಯೂವನ್ನು ನಾವು ಡಿಸ್ಕಸ್ ಮಾಡಬೇಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಒಂದು ಪರ್ಮಿಷನ್ ಅನ್ನು ತಗೊಳ್ಬೇಕು ಅಂತೇಳಿ ರಿಪ್ಲೈಯನ್ನು ಒಂದು ಮಾಡುವಂಥ ಒಂದು ಮೂಲಕ ಇಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ತಲುಪಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ತುಂಬ ಒಂದು ದುಃಖದ ಒಂದು ಸಂಗತಿ. ದಯಮಾಡಿ ಅವರು ಏನು ನಮ್ಮ ಎಜುಕೇಷನ್ ಮಿನಿಸ್ಟರ್
ಪ್ರಧಾನಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನಾದ್ರೂ ಅರ್ಥಕೊಂಡು ಅವರು ಕೂಡಲೇ ರಾಜೀನಾಮೆಯನ್ನ ಕೊಡ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ಳೋದಕ್ಕೆ ಬಯಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ಇವತ್ತು ಒಂದು ಪ್ರೊಟೆಸ್ಟ್ಗೆ ತಾವೆಲ್ಲರೂ ಭಾಗವಹಿಸಿದ್ರೆ ನಮ್ಗೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯಾರು ನಮ್ಮ ವಿದ್ಯಾರ್ಥಿಗಳು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಎಲ್ರಿಗೂ ನಾವೆಲ್ಲರೂ ಇದ್ದೀವಿ, ಒಂದು ಶಕ್ತಿಯಾಗಿ ನಿಮ್ಮೊಟ್ಟಿಗೆ ನಿಲ್ತೀವಿ ಅಂತ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಟ್ಟಾರೆ ಸೇರಿದ್ದೀರಿ. ನಿಮ್ಗೆಲ್ರಿಗೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶದ ಶಕ್ತಿಯನ್ನು ಯಾರು ಯುವ ಶಕ್ತಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಎಲ್ಲ ಯುವಕರು ಯಾವುದೇ ಪಕ್ಷ ಇರಲಿ ಯಾವುದೇ ಜನಾಂಗ ಇರಲಿ ನಾವೆಲ್ಲರೂ ಒಟ್ಟುಗೂಡಬೇಕಾಗಿರೋದು ಇವತ್ತು ನಮ್ಮ ಕರ್ತವ್ಯ. ಇವತ್ತು ನಮ್ಮ ದೇಶ ಉಳಿಸ್ಕೊಳ್ಳುವಂತ ಒಂದು ಸಂದರ್ಭ ಬಂದಿದೆ. ಇವತ್ತು ತಾವೆಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಿ, ಯಾವುದೇ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಸ್ ಓಪನ್ ಮಾಡ್ತಿದ್ರೆ ವಿದ್ಯಾರ್ಥಿಗಳಿಗೆ ರಕ್ತ ಸುರಿತಾ ಇದೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅಲ್ಲಿ ಏನ್ ಮಾಡ್ತಿದ್ದಾರೆ, ಸಂವಿಧಾನದ ಕಗ್ಗೊಲೆ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಯಾರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಅವರ ಕಗ್ಗೊಲೆ ಮಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಹೋರಾಟವಾಗಿ ನಾವೆಲ್ಲರೂ ಕೂಡ ಎದುರು ಬೀಳಲೇಬೇಕು. ಈಗ ಒಂದೇ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ರೈತ ಕುಟುಂಬದಿಂದ ಬಂದಿರೋರು, ರೈತರು, ಕೂಲಿ ಕಾರ್ಮಿಕರು, ಎಲ್ಲ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಗಳು, ನನ್ನ ಮಕ್ಕಳು ಓದಿ ದೊಡ್ಡವರಾದ್ಮೇಲೆ ನಮ್ಮ ಕಷ್ಟ ಕಾಲದಲ್ಲಿ ಕಾಪಾಡ್ತಾರೆ. ನಮ್ಮ ಮಕ್ಕಳು ನಮ್ಮಂಗೆ ಕಷ್ಟಕ್ಕೆ ಸಿಗೋದು ಬೇಡ, ಅವ್ರು ಒಂದಷ್ಟು ಜನಕ್ಕೆ ಈ ದೇಶಕ್ಕೆ ಒಳ್ಳೆ ಹೆಸರು ತರ ಮಕ್ಕಳಾಗ್ಲಿ ಅಂತ ಕಷ್ಟಪಟ್ಟು ಅವ್ರಿಗೆ 3 ಹೊತ್ತು ತಿನ್ನಕ್ ಆಗ್ತಾ ಇದ್ರು, ಒಂದೊತ್ತು ಕಡಿಮೆ ಮಾಡಿ ಇಲ್ಲಿರುವಂತ ಮಕ್ಕಳನ್ನ ಓದಿಸಿದ್ದಾರೆ. ಎಲ್ಲ ಮಕ್ಕಳ ಆಸೆ ಏನು ಅಂತಂದ್ರೆ ನಾವು ಏನಿದೆಯೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಏನಿದೆಯೋ ಆ ರೀತಿ ನಾವು ಎಕ್ಸಾಮ್ ಬರೆದು ನೀಟ್ ಪರೀಕ್ಷೆಯಲ್ಲಿ ನಾವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಪಾಪ ಕೆಲವರು ವಿದ್ಯಾರ್ಥಿಗಳು ದಿನ 8 ಅವರ್ 10 ಅವರ್ ಗಟ್ಟಲೆ ಓದಿ ಇವತ್ತು ನಿಂತಿರುವಂತ ವಿದ್ಯಾರ್ಥಿಗಳು ಇವತ್ತೆಲ್ಲರೂ ಕೂಡ ನೋವು ಅನುಭವಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಈ ತರ ವಿಚಾರ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತಬೇಕು. ಯಾರು ಈ ಭ್ರಷ್ಟಾಚಾರಕ್ಕೆ ಯಾರೆಲ್ಲ ಹಿಂದೆ ಇದ್ದಾರೆ ಅಂತ ಭ್ರಷ್ಟಾಚಾರಕ್ಕೆ ಇರುವಂತ ಮೊದಲನೇದಾಗಿ ನಮ್ಮ ಕೇಂದ್ರದಲ್ಲಿರುವಂತ ಶಿಕ್ಷಣ ಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ಅವರು ಮೊದಲನೇದಾಗಿ ರಾಜೀನಾಮೆ ಕೊಡಬೇಕು. ಅದೇ ರೀತಿ ಅವರ ಆಡಳಿತ ಮಂಡಳಿ ಏನಿದೆ ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಅವರು ರಾಜೀನಾಮೆ ಕೊಡೋ ತನಕ ನಾವೆಲ್ಲರೂ ಕೂಡ ಹೋರಾಟ ಮಾಡಲೇಬೇಕು. ಇವತ್ತು ನನಗೆ ಎಮೋಷನಲ್ ಆಗ್ತಾ ಇದ್ದೀನಿ. ಆ ವಿದ್ಯಾರ್ಥಿಗಳು ಆ ನೋವು ಅನುಭವಿಸ್ತಾರೆ. ಡೆಲ್ಲಿಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವತ್ತು ಡೆಲ್ಲಿಗಾಗಿದೆ ನೀಟಲ್ಲಿ ಇನ್ನೂ ಕೂಡ ಪ್ರೊಟೆಸ್ಟ್ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದೇ ಒಂದು ತೊಂದರೆ ಆಗಬಾರ್ದು. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಸೇರ್ಬೇಕು. ಮುಂದೆ ಬರುವಂತ ಯಾವುದೇ ಒಂದು ರಿಸಲ್ಟ್ಸ್ ಅಲ್ಲಿ ಯಾವುದೇ ಪರೀಕ್ಷೆಗೂ ಕೂಡ ಪೇಪರ್ ಲೀಕ್ ಆಗಬಾರ್ದು. ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಒಂದು ಶಿಕ್ಷಣ ವ್ಯವಸ್ಥೆ ಸಿಕ್ಕಬೇಕು ಅನ್ನೋ ಮಾತು. ಬೆಂಗಳೂರು ರಾಹುಲ್ ಗಾಂಧಿ ಬಂಧನ ವಿರೋಧಿಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕೈ ಕಾರ್ಯಕರ್ತರು. ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿ ಮುತ್ತಿಗೆ ಯತ್ನ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಂಧನವನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ದೇಶಾದ್ಯಂತ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೈ ಕಾರ್ಯಕರ್ತರ ಪ್ರತಿಭಟನೆ ತೀವ್ರಗೊಂಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೂ ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇದ್ದ ಪ್ರತಿಭಟನೆ ವೇಳೆ ಪೊಲೀಸರು ಯುವಜನತೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿದ್ದನ್ನು ಖಂಡಿಸಿ ಜುಲೈ 21ರಂದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಎದುರು ಧರಣಿ ನಡೆಸಿದ್ರು. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ಸ್ಥಳದಿಂದ ಕದಲೋದಿಲ್ಲ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ರು. ಈ ವೇಳೆ ಪೊಲೀಸರು ರಾಹುಲ್ ಗಾಂಧಿಯವರನ್ನ ವಶಕ್ಕೆ ಪಡೆದು
ಎಳೆದುಕೊಂಡು ಹೋಗಿದ್ದಾರೆ. ರಾಹುಲ್ ಗಾಂಧಿ ಬಂಧನವನ್ನ ಖಂಡಿಸಿ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಎದುರು ಜಮಾವಣೆಗೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಪೊಲೀಸರು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.